ಅದು ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ನಮ್ಮ ಪೌರ ಕಾರ್ಮಿಕರಿಗಾಗಿರೋದ್ರಿಂದ ಇದನ್ನು ನೀವು ತುಂಬ ಸೀರಿಯಸ್ ಆಗಿ ಪರಿಗಣಿಸಬೇಕು ಅಂತಲೇ ಕೇಳ್ಬೇಕು. ನಮ್ಮೂರು 4 ಮಿನಿಮಮ್ ಅಟ್ಲೀಸ್ಟ್ 4ರಿಂದ 5 ಕೊಡಬೇಕು ಸರ್. ನಾವು ಈಗಾಗಲೇ ನಮ್ಮ ಎಡಗೆ ಸಮುದಾಯ 3 ಕೊಟ್ಟಿದ್ದಾರೆ, ನಮ್ಗೆ 2 ಕೊಟ್ಟಿದ್ದಾರೆ, ಇನ್ನೂ 4 ಕೊಡಬೇಕು, 4ರಿಂದ 5 ಕೊಡಬೇಕಂತ ನೀವು ಮಾತನಾಡೋಣ. ಈಗೇನು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವ ರಾಜಕೀಯ ಬಿಕ್ಕಟ್ಟಿನ ನಡುವೆಯಲ್ಲಿ ನಾವು ಮಾದಿಗ ಸಮುದಾಯದಿಂದ ಒಂದಷ್ಟು ಪೌರ ಕಾರ್ಮಿಕ ಮುಖಂಡರು ಬಂದ ಬಗ್ಗೆ ಏನು ನಾವು ಚರ್ಚೆ ಮಾಡಿದ್ದೀವಿ ಅಂದರೆ, ಇತಿಹಾಸ ನೋಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಸಪೋರ್ಟ್ ಇಲ್ಲದೆ ಅವರ ಅಧಿಕಾರಕ್ಕೆ ಬಂದಿರೋ ಇತಿಹಾಸನೇ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ಮಾದಿಗ ಸಮುದಾಯದ ಕೂಗು ಏನಂದರೆ, ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡ್ಕೊಂಡು ಬರ್ತಿರುವಂಥ ಮಾದಿಗ ಸಮುದಾಯಕ್ಕೆ ನ್ಯಾಯ ಕೊಡಬೇಕಾದಂಥ ಸಮಯ ಬಂದಿದೆ. ಈಗೇನು ರಾಜಕೀಯ ಬಿಕ್ಕಟ್ಟು ನಡೀತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಈ ರಾಜಕೀಯ ಬಿಕ್ಕಟ್ಟಿನ ನಡುವೆ ದಲಿತ CM ಕೂಗು ಕೇಳಿ ಬರ್ತಿರುವ ಕಾರಣಾಂತರಗಳಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯ ಸಾಮಾಜಿಕ ಹಾಗೂ ದಲಿತರ ಪರ ನಿಲ್ಲುವ ಒಂದು ಪಕ್ಷ ಅಂತೇಳಿ ಏನು ಭಾವಿಸಿಕೊಂಡಿದೆ. ಈ ಒಂದು ನಿಲುವಿನ ಮೇಲೆ ದಲಿತ CM ಕೂಗು ಕೇಳಿ ಬರುತ್ತಿರೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆ ಇರುವ ಮಾದಿಗ ಸಮುದಾಯದ ಒಮ್ಮತದ ನಾಯಕ KH ಮುನಿಯಪ್ಪರವರು 7 ಬಾರಿ ಸಂಸದರಾಗಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಹಿರಿಯ ನಾಯಕರಾಗಿರೋದ್ರಿಂದ AICCಯಲ್ಲಿ ಅವರು ಒಬ್ಬ ಕಮಿಟಿ ಸದಸ್ಯರಾಗಿ ಕೇಂದ್ರ ಮಂತ್ರಿಯಾಗಿ ಅಚ್ಚುಕಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿರೋದ್ರಿಂದ KH ಮುನಿಯಪ್ಪರವರು ಈ ಒಂದು CM ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅಂತೇಳಿ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಹಾಗೂ ಮತ್ತು AICCಯಲ್ಲಿ ಅವರ ಒಂದು ನಿಷ್ಠಾವಂತ ಎಲ್ಲರಿಗೂ ಗೊತ್ತಿರೋದೇ ಇದೆ. ಆದ ಕಾರಣ ನಮ್ಮ KH ಮುನಿಯಪ್ಪರವ್ರನ್ನ ಈ ಬಾರಿಯ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ನಮ್ಮೆಲ್ಲ